ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ ನೀವು ವಿಡ್ರಾ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳುದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣು ರಕ್ತ ಬರ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನನಗೆ ಹೇಳಿ. ಆಹಾರ ಸುರಕ್ಷತಾ ಇಲಾಖೆ ಇದನ್ನು ಹಿಂಪಡೆಯುವ ಬಗ್ಗೆ ಯಾವುದೇ ಚಿಂತನೆ ಮಾಡಿಲ್ಲ. ನಾನು ಹೇಳಿದ್ದೇನಲ್ಲ, ಅಂತ ಯಾವುದೇ ವಿಚಾರ ಇಲ್ಲ. ಹಾಗೆ ಇದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ಬೆಂಗಳೂರಲ್ಲಿ H1N1 ಪ್ರಕ್ರಿಯೆ ಒಂದು 500 ಜನ ಮಕ್ಕಳಿಗೆ ಒಂದೇ ಸ್ಕೂಲಲ್ಲಿ ಪತ್ತೆ ಆಗಿದೆ ಸರ್. ಬೆಂಗಳೂರಲ್ಲಿ ಯಾವ ಸ್ಕೂಲ್ ಇಲ್ಲಿ ರಿಚ್ಮಂಡ್ ಚೌರಾತ್ ಮಾಹಿತಿ ತಗೊಂಡು ನಾನು ನಿಮ್ಗೆ ಹೇಳ್ತೇನೆ. ಇವತ್ತು ಇದೊಂದು ಸದ್ಯಕ್ಕೆ ಇರಲಿ ಫುಡ್ ಸೇಫ್ಟಿ. ಸರ್ ಹೈವೇ ರೋಡ್ ಅಲ್ಲಿ ಕ್ಯಾಂಟೀನ್ಗಳು ಹೋಟೆಲ್ಗಳು ಅಲ್ಲಿ ಎಲ್ಲ ದಾಳಿ ಮಾಡಿದೇವಲ್ಲ, ಎವ್ರಿಥಿಂಗ್ ಡಾಬಾ ಅದೆಲ್ಲ ಮಾಡಿದ್ದೇವೆ. ತಗೊಂಡೇವೆ. ಜನ ಕಮ್ಮಿ ಆಗಿದೆ, ಅಂಗಡಿ ಜಾಸ್ತಿ ಆಗಿದೆ. ಥ್ಯಾಂಕ್ ಯು. ಸೊ ಕಾನೂನು ಕ್ರಮ ಅಂದ್ರೆ ಯಾವ ರೀತಿಯಾಗಿ ಅಂತ ಈಗ JMFC ಕೋರ್ಟಲ್ಲಿ ಕೇಸ್ ಹಾಕಲಾಗುವುದು, ಫೈನ್ ಬೇಕಾದ್ರೆ ಫೈನ್ ಆಯ್ತರಲ್ಲಿ. ಬಟ್ ಫಸ್ಟ್ ಚಾನ್ಸ್ ನಾವೆಲ್ಲೋ ಕೂಡ ಅವರಿಗೆ ಸ್ವಲ್ಪ ಲೀನಿಯಂಟ್ ಇರ್ತದೆ ಆಯ್ತಕ್ಕೆ ಫಸ್ಟ್. ಬಟ್ ದೇ ಹ್ಯಾವ್ ಟು ರೆಕ್ಟಿಫೈ ದೆಮ್ಸೆಲ್ಫ್. ಫ್ಲೈಟ್ ಇದ್ದು ಫುಡ್ ಮೇಲೂ ಕೂಡ ಪರಿಶೀಲನೆ ಅಂತ ಮಾಡ್ಬೇಕಂತ ಚರ್ಚೆ ಮಾಡಿದ್ದೇವೆ, ಟ್ರೈನ್ ಅಂಡ್ ಫ್ಲೈಟ್. ಅದೇ ಸರ್, ಈಗ ಯಾಕಂದ್ರೆ ಬೇರೆ ಬೇರೆ ಕಡೆ ಇರುತ್ತೆ ಎಲ್ಲವನ್ನೂ ಕರ್ನಾಟಕ ಬರುವ ಎಲ್ಲ ಆಗ್ತದ. ನಾವು ನಮ್ಗೆ ಇಲ್ಲಿ ಬೆಂಗಳೂರಿಂದ ಏನು ಹೋಗ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕು. ಇದರಲ್ಲಿ ಕಿಚನ್ ಸೆಂಟರ್ ಮೇಲೆ ಮಾಡ್ತೀರಾ ಹೇಗೆ ಅಂತ ವರ್ಕ್ ಇಟ್ ಔಟ್ ಏನಂತೇಳಿ. ಸರ್, ಇನ್ನು ಸರ್ಕಾರಿ ಕಚೇರಿಗಳ ಹೋಟೆಲ್ಗಳ ಮೇಲೆ ಕೂಡ ದಾಳಿ ಮಾಡಿದ್ರೆ ಅಲ್ಲೂ ಕೂಡ ಎಷ್ಟೊಂದು ಅಸುರಕ್ಷತೆ ಬಂದಿದೆ. ಸೊ ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ? ಕಾನೂನು ಒಂದೇ ನೋಡಿ. ನಮಗೆ 5 ಸ್ಟಾರ್ ಹೋಟೆಲ್ ಇಂದಿರಾ ಕ್ಯಾಂಟೀನ್, ವಿಧಾನಸೌಧ, ಆರೋಗ್ಯ ಸೌಧ ಎಲ್ಲ ಕಡೆ ನಾವು ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೇವೆ. ನಮಗೆ ಪ್ಲೇಸ್ ಇಸ್ ನಾಟ್ ಇಂಪಾರ್ಟೆಂಟ್, ಫಾರ್ ಪಬ್ಲಿಕ್ ಇಸ್ ಇಂಪಾರ್ಟೆಂಟ್. ನಾವು ಇವತ್ತು ಅವನು ದೊಡ್ಡವನು ಸಣ್ಣ ಇದನ್ನು ನೋಡಿ ನಾವು